ಇಲ್ಲಿ ನನಗೆ RTO ರಾಜ್ಕುಮಾರ್ ಅಂತ ಅವರು ಇನ್ಚಾರ್ಜ್ ಅವರು ಬಂದು ಡ್ಯೂಟಿ ರಿಪೋರ್ಟ್ ಮಾಡಿದ ದಿವಸದಿಂದನೂ ನನಗೆ ತುಂಬ ಲೈಂಗಿಕವಾಗಿ ಕಿರುಕುಳ ಕೊಡ್ತಾನೆ ಇದ್ದಾರೆ. ನಾನು ಅವ್ರ ಚೇಂಬರಿಗೆ ಆಫೀಸ್ ವಿಷಯವಾಗಿ ಏನಕ್ಕೆ ಹೋಗಲಿ ಅವ್ರು ತುಂಬ ಕೆಟ್ಟದಲ್ಲೇ ನನ್ನ ಬ್ರಾಡ್ಜ್ ಹಾಕೋಣ ಏರಿಯಾನ ಅವರು ಗಮನಿಸ್ತಾ ಇರೋರು. ನನಗದು ಭಾಳ ಹಿಂಸೆ ಅನಿಸೋದು. ಆಮೇಲೆ ಯಾವಾಗ ಒಬ್ಬ ಸಿಕ್ಕಿದಾಗ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊ, ನಾನು ನಿನಗೆ ಕೇಳಿದ ಡ್ಯೂಟಿ ನಾನು ಕೊಡ್ತೇನೆ, ನಿನ್ಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳೋರು. ನಾನು ಬಂದು ನನ್ನ ಹಸ್ಬೆಂಡ್ ಅವ್ರ ಹತ್ರ ಹೇಳ್ಕೊತಾ ಇದ್ದೆ, ಅಳ್ತಾ ಇದ್ದೆ, ನನ್ಗೆ ಆಗಲ್ಲ, ನಾನು ಡ್ಯೂಟಿ ಬಿಡ್ತೀನಿ ಅಂತಾನು ಹೇಳ್ತಾ ಇದ್ದೆ. ಚೇಂಬರ್ಗೆ ಹೋದಾಗೆಲ್ಲ ಜಾಕೆಟ್ ಹಾಕೊಂಡು ಹೋಗು, ಅವಾಗ ಸರಿ ಹೋಗುತ್ತೆ ಅಂತ ಹೇಳೋರು. ಆದ್ರೆ ಇವತ್ತು ತೀರಾ ಅತಿಯಾಗಿ ಅವರು ನನಗೆ ಅವ್ರ ಚೇಂಬರ್ ಅಲ್ಲೇನೆ ಜಾಕೆಟ್ ಯಾಕೆ ಹಾಕೊಂಡಿರೋದು, ಬಿಚ್ಚಲೇಬೇಕು ಅಂತ ನನಗೆ ತುಂಬಾ ಗದ್ರದಲ್ಲಿ ಹೇಳಿದ್ರು. ನಾನು ಆಗಲ್ಲ ಸರ್, ನಂಗೆ ಚಳಿ ಇದೆ, ನನ್ಗೆ ಆಗಲ್ಲ ಅಂತ ಎಷ್ಟೇ ಒಳ್ಳೆತನದಲ್ಲಿ ಕೂಡ ಹೇಳಿದ್ರು ಅವರು ನನಗೆ ತುಂಬಾ ಗದ್ರಿಸಿ ನನಗೆ ಬಿಚ್ಚಿಸಿ ನನ್ನ ಎದೆ ಭಾಗನ ದೃಷ್ಟಿ ಇಟ್ಟು ನೋಡಿ, ನೀನು ಯಾಕೆ ಕಾರಣಕ್ಕೂ ಜಾಕೆಟ್ ಹಾಕೋಣಂಗಿಲ್ಲ, ನೀನು ಹಂಗ ಹಾಕೊಳ್ಳೇಬೇಕು ಅಂದ್ರೆ ಲಿಖಿತವಾಗಿ ಕೊಡು, ಆ ಲಿಖಿತವಾಗಿರೋದನ್ನ ನಾನು ಕಮಿಷನರ್ ಸಾಹೇಬ್ರಿಗೆ ನಾನು ಕಳಿಸ್ತೀನಿ, ಅವರು ಪರ್ಮಿಷನ್ ಕೊಟ್ರೆ ನೀನ್ ಜಾಕೆಟ್ ಹಾಕೋ ಅಂತ ನನಗೆ ಬಹಳ ಮಾನಸಿಕವಾಗಿ ಹಿಂಸೆ ಮಾಡಿದ್ರು. ಅವ್ರ ಚೇಂಬರ್ ಅಲ್ಲಿ ನನ್ನ ಒಂದು ಹೆಣ್ಮಗು ಆಗಿ ನನ್ನ ಮೈ ಮೇಲಿರೋ ಆ ಬಟ್ಟೆನ ಅವರು ನನಗೆ ಅವ್ರ ಚೇಂಬರ್ ಅಲ್ಲಿ ಬಿಚ್ಚಿಸಿದ್ದು ನಂಗೆ ಬಹಳ ಮನ್ಸಿಗೆ ನೋವಾಯ್ತು, ನಂಗೆ ಅವಮಾನ ಆಗಿದೆ. ಇಲ್ಲಿ ನನಗೆ RTO ರಾಜ್ಕುಮಾರ್ ಅಂತ ಅವರು ಇನ್ಚಾರ್ಜ್ ಅವರು ಬಂದು ಡ್ಯೂಟಿ ರಿಪೋರ್ಟ್ ಮಾಡಿದ ದಿವಸದಿಂದನೂ ನನಗೆ ತುಂಬ ಲೈಂಗಿಕವಾಗಿ ಕಿರುಕುಳ ಕೊಡ್ತಾನೆ ಇದ್ದಾರೆ. ನಾನು ಅವ್ರ ಚೇಂಬರಿಗೆ ಆಫೀಸ್ ವಿಷಯವಾಗಿ ಏನಕ್ಕೆ ಹೋಗಲಿ ಅವ್ರು ತುಂಬ ಕೆಟ್ಟದಲ್ಲೇ ನನ್ನ ಬ್ರಾಡ್ಜ್ ಹಾಕೋಣ ಏರಿಯಾನ ಅವರು ಗಮನಿಸ್ತಾ ಇರೋರು. ನನಗದು ಭಾಳ ಹಿಂಸೆ ಅನಿಸೋದು. ಆಮೇಲೆ ಯಾವಾಗ ಒಬ್ಬ ಸಿಕ್ಕಿದಾಗ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊ, ನಾನು ನಿನಗೆ ಕೇಳಿದ ಡ್ಯೂಟಿ ನಾನು ಕೊಡ್ತೇನೆ, ನಿನ್ಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳೋರು. ನಾನು ಬಂದು ನನ್ನ ಹಸ್ಬೆಂಡ್ ಅವ್ರ ಹತ್ರ ಹೇಳ್ಕೊತಾ ಇದ್ದೆ, ಅಳ್ತಾ ಇದ್ದೆ, ನನ್ಗೆ ಆಗಲ್ಲ, ನಾನು ಡ್ಯೂಟಿ ಬಿಡ್ತೀನಿ ಅಂತಾನು ಹೇಳ್ತಾ ಇದ್ದೆ. ಚೇಂಬರ್ಗೆ ಹೋದಾಗೆಲ್ಲ ಜಾಕೆಟ್ ಹಾಕೊಂಡು ಹೋಗು, ಅವಾಗ ಸರಿ ಹೋಗುತ್ತೆ ಅಂತ ಹೇಳೋರು. ಆದ್ರೆ ಇವತ್ತು ತೀರಾ ಅತಿಯಾಗಿ ಅವರು ನನಗೆ ಅವ್ರ ಚೇಂಬರ್ ಅಲ್ಲೇನೆ ಜಾಕೆಟ್ ಯಾಕೆ ಹಾಕೊಂಡಿರೋದು, ಬಿಚ್ಚಲೇಬೇಕು ಅಂತ ನನಗೆ ತುಂಬಾ ಗದ್ರದಲ್ಲಿ ಹೇಳಿದ್ರು. ನಾನು ಆಗಲ್ಲ ಸರ್, ನಂಗೆ ಚಳಿ ಇದೆ, ನನ್ಗೆ ಆಗಲ್ಲ ಅಂತ ಎಷ್ಟೇ ಒಳ್ಳೆತನದಲ್ಲಿ ಕೂಡ ಹೇಳಿದ್ರು ಅವರು ನನಗೆ ತುಂಬಾ ಗದ್ರಿಸಿ ನನಗೆ ಬಿಚ್ಚಿಸಿ ನನ್ನ ಎದೆ ಭಾಗನ ದೃಷ್ಟಿ ಇಟ್ಟು ನೋಡಿ, ನೀನು ಯಾಕೆ ಕಾರಣಕ್ಕೂ ಜಾಕೆಟ್ ಹಾಕೋಣಂಗಿಲ್ಲ, ನೀನು ಹಂಗ ಹಾಕೊಳ್ಳೇಬೇಕು ಅಂದ್ರೆ ಲಿಖಿತವಾಗಿ ಕೊಡು, ಆ ಲಿಖಿತವಾಗಿರೋದನ್ನ ನಾನು ಕಮಿಷನರ್ ಸಾಹೇಬ್ರಿಗೆ ನಾನು ಕಳಿಸ್ತೀನಿ, ಅವರು ಪರ್ಮಿಷನ್ ಕೊಟ್ರೆ ನೀನ್ ಜಾಕೆಟ್ ಹಾಕೋ ಅಂತ ನನಗೆ ಬಹಳ ಮಾನಸಿಕವಾಗಿ ಹಿಂಸೆ ಮಾಡಿದ್ರು. ಅವ್ರ ಚೇಂಬರ್ ಅಲ್ಲಿ ನನ್ನ ಒಂದು ಹೆಣ್ಮಗು ಆಗಿ ನನ್ನ ಮೈ ಮೇಲಿರೋ ಆ ಬಟ್ಟೆನ ಅವರು ನನಗೆ ಅವ್ರ ಚೇಂಬರ್ ಅಲ್ಲಿ ಬಿಚ್ಚಿಸಿದ್ದು ನಂಗೆ ಬಹಳ ಮನ್ಸಿಗೆ ನೋವಾಯ್ತು, ನಂಗೆ ಅವಮಾನ ಆಗಿದೆ.